ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಹಾಗಾದರೆ ಜಾಸ್ತಿ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ, ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಡ್ಕ ಎಲ್ಲ ಅಡ್ಕಳ ಗಬ್ಬು ಗಬ್ಬ ಇಟ್ಟುಂಡು ಗಬ್ಬು ಗಬ್ಬ ತುಂಬ ಕೆಲಸ ಇದೆ. ಸ್ವಲ್ಪ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ, ಅದನ್ನು ಇವಾಗ ಒಣಗಕ್ಕೆ ಹಾಕಬೇಕು. ಅಡುಗೆ ರೂಮೆಲ್ಲ ನೋಡಿದ್ರಲ್ಲ ಎಷ್ಟು ಗಲೀಜಾಗಿದೆ ಅಂತ. ಇನ್ನದೆಲ್ಲ ನೀಟ್ ಮಾಡಬೇಕು. ಇವನು ಇಟ್ಕೊಂಡ್ರೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಫಸ್ಟೆಲ್ಲ ಸ್ವಲ್ಪ ಬಿಸಿಲಿದೆ, ಬೆಳಗ್ಗೆನೇ ಒಣಗಕ್ಕೆ ಹಾಕಿದರೆ ಸಂಜೆ ಅಷ್ಟರಲ್ಲಿ ಒಣಗಿ ಸಿಗುತ್ತೆ ಅಲ್ವಾ. ಹಾಗೆ ಒಣಗಕ್ಕೆ ಹಾಕ್ತಾಯಿದ್ದೀನಿ. ಅಲ್ಲೂ ಬಿಡ್ತಾ ಇಲ್ಲ ಇವನು. ಒಳಗೆ ನಿಲ್ಲಿಸಿ ಎಲ್ಲಾದರೂ ಒಣಗಕ್ಕೆ ಹಾಕಕ್ಕೆ ಹೋದರೆ ಹೊರಗೆ ಬರ್ತೀನಿ ಅಂತ ಹೇಳ್ತಾನೆ. ಹಾಗೆ ಏನಕ್ಕೂ ಬಿಡಲ್ಲ ನೋಡಿ. ಇವಾಗ ವಾಯ್ಸ್ ಓವರ್ ಕೊಡೋತ್ತಿಗ್ಲೂ ಅಲ್ಲಿ ನೋಡಿ ಕಿರ್ಚಾಡ್ತಾ ಇದ್ದಾನೆ. ಓಕೆ, ಹಾಗೆ ನಮ್ಮ ಅತ್ತೆ ಕೆಲಸ ಏನು ಮಾಡಲ್ವಾ, ಪಾಪನ ನೋಡ್ಕೊಳ್ಳಲ್ವಾ ಅಂತ ನನಗೆ 2-3 ಕಮೆಂಟ್ ಬಂದಿತ್ತು. ಅತ್ತೆ ನೋಡ್ತಾರೆ, ನೋಡ್ದೇ ಇಲ್ಲ ಏನೂ ಇಲ್ಲ. ಆದರೆ ಅವರಿಗೆ ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ ಇದೆ. ನಾನೆಲ್ಲ ವೀಡಿಯೋದಲ್ಲೂ ಹೇಳೋದೆ, ಕಣ್ಣಿನ ಪ್ರಾಬ್ಲಮ್ ಇದೆ ಶುಗರ್ ಇರೋದ್ರಿಂದ. ಹಾಗಾಗಿ ಕೆಲಸ ಏನೂ ಮಾಡೋಕ್ಕಾಗಲ್ಲ. ಕಣ್ಣಿನ ಅಂದರೆ ಬ್ಲರ್ರಾಗಿ ಕಾಣಿಸುತ್ತೆ. ಹಾಗಾಗಿ ಒಂದೊಂದು ಸಲ ಚೆನ್ನಾಗಿ ಕಾಣಿಸುತ್ತೆ, ಒಂದೊಂದು ಸಲ ಕಾಣಿಸೋದೇ ಇಲ್ಲ. ಮತ್ತು ಮಗುನೂ ನೋಡ್ಕೊಳಕ್ಕಾಗಲ್ಲ. ಅವ್ರನ್ನ ನೋಡಿದ್ರೇ ನಿಮಗೆ ಗೊತ್ತಾಗುತ್ತಲ್ಲ, ಆಗಲ್ಲ ಅವರಿಗೆ. ಮತ್ತು ಇವನ್ನ ನೋಡೋದು ಸ್ವಲ್ಪ ಟಫ್ಫೇ, ಯಾಕಂದರೆ ಇವನು ಒಂದು ಕಡೆ ನಿಲ್ಲಲ್ಲ. ಮತ್ತೇನಾದರೂ ತೆಗೆದು ಬಾಯಿಗೆ ಹಾಕಿದ್ರೂ ಅವ್ರಿಗೆ ಗೊತ್ತಾಗಲ್ಲ. ಹಂಗಾಗಿ ಮಗುನೂ ನೋಡ್ಕೊಳಕ್ಕಾಗಲ್ಲ, ಕೆಲಸನೂ ಮಾಡೋಕ್ಕಾಗಲ್ಲ. ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಮಗುದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಮಧ್ಯಾಹ್ನ ಆಗ್ತಾ ಬಂತು. ಅವನು ಏನು ತಿಂದ್ರೂ ಮೈ ಮೇಲೆಲ್ಲ ಹುಗ್ದು, ಕೆಳಗೆ ಹುಗ್ದು, ನನ್ನ ಮೈ ಮೇಲೆಲ್ಲ ಹುಗ್ದು ಇಡ್ತಾನೆ. ಸರಿಯಾಗಿ ತಿನ್ನಲ್ಲ. ಹಾಗಾಗಿ ನೋಡಿ ಡ್ರೆಸ್ ಎಲ್ಲ ಚೇಂಜ್ ಆಗಿದೆ. ಅವನಿಗೂ ಡ್ರೆಸ್ಸೆಲ್ಲ ಬಿಚ್ಚಿ ಹಾಕಿದ್ದೀನಿ. ಸ್ವಲ್ಪ ಆಯಿಲೆಲ್ಲ ಮಸಾಜ್ ಮಾಡಿಕೊಟ್ಟಿದ್ದೀನಿ, ಸ್ನಾನ ಮಾಡಿಸಿ ಇನ್ನು ಊಟ ಕೊಟ್ಟು ಮಲಗಿಸೋಣ ಅಂತ.
ಹಾಗೆ ಕೂತ್ಕೊಂಡಿದ್ದೀನಿ ಆರಾಮಾಗಿ, ಏನು ಕೆಲಸ ಇಲ್ದಿರೋ ಥರ ಕೂತ್ಕೊಂಡಿದ್ದೀನಿ. ನಿಮಗೇನೆ ನಮ್ಮ ಮನೆ ನೋಡುವಾಗ ಗೊತ್ತಾಗ್ತಾಯಿದೆ. ಸ್ವಲ್ಪ ಬಟ್ಟೆ ಎಲ್ಲ ಅದು ವಾಶ್ ಮಾಡಿರೋ ಬಟ್ಟೆ ಮಡಚಬೇಕು. ಹಾಗೆಯೇ ಕೆಳಗೆಲ್ಲ ನೋಡಿ ಎಷ್ಟೊಂದು ಕಸ ಬಿದ್ದಿದೆ. ಇವನಿಗೆ ಎಲ್ಲ ತೆಗೆದು ಕೆಳಗೆ ಅಲ್ಲಿ ಇಲ್ಲಿ ಎಲ್ಲ ಹಾಕ್ತಾನೆ. ಕ್ಲೀನ್ ಮಾಡಿ ಮಾಡಿ ಸಾಕಾಗುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರೂ ಮತ್ತೆ ಅವನು ಮಲಗಿದ್ದ ತಕ್ಷಣ ಮತ್ತೆ ಅದೇ ರೀತಿಲಿ ಮಾಡ್ತಾನೆ. ಆದ್ರೂ ನನಗೆ ಯಾರಾದರೂ ನಮ್ಮ ಮನೆ ಗಲೀಜಿರೋತ್ತಿಗ್ಲೇ ಬರ್ತಾರೆ, ಏನು ಅಂದ್ಕೊಳ್ತಾರೋ ಏನೋ ಅಂತ ಒಂಥರ ಆಗುತ್ತಲ್ಲ. ನಂಗೆ ಮತ್ತೆ ಮನೆ ಕ್ಲೀನ್ ಇಲ್ಲ ಅಂದ್ರೂ ಒಂದು ಸಮಾಧಾನನೇ ಇರಲ್ಲ, ಒಂದು ನೆಗೆಟಿವ್ ವೈಬ್ ಹೊಡಿತಾ ಇರುತ್ತೆ, ಪಾಸಿಟಿವ್ ಎನರ್ಜಿ ಸಿಗಲ್ಲ ನನಗೆ. ಆ ಥರ ಅವನು ಎದ್ದಿದ್ರೆ ನನಗೇನು ಕೆಲಸನೂ ಮಾಡೋಕ್ಕೆ ಬಿಡಲ್ಲ. ಮತ್ತು ಅವನು ನನ್ನ ಪಕ್ಕನೇ ಇರಬೇಕು. ಈ ಕಡೆ ಹೋದರೆ ನನಗೆ ಸಮಾಧಾನ ಇರಲ್ಲ. ಅವನ ಮುಂದ್ಗಡೆ ರೂಮಲ್ಲಿ ಬಿಟ್ಟು ನಾನು ಅಡುಗೆ ರೂಮಲ್ಲಿ ಕೆಲಸ ಮಾಡ್ತಾಯಿದ್ರೆ ನಾನು ಅವಾಗ ಬಂದು ನೋಡ್ತಾ ಇರ್ತೀನಿ. ಅಂದರೆ ಏನಾದರೂ ತೆಗೆದು ಬಾಯಿಗೆ ಹಾಕ್ತಾನೋ, ಅಂದರೆ ಸೋಫಾ ಮೇಲೆಲ್ಲ ಹತ್ತಾನೆ, ಎಲ್ಲಾದರೂ ಮಿಸ್ಸಾಗಿ ಬೀಳ್ತಾನೋ ಅಂತೆಲ್ಲ ಭಯ ಆಗುತ್ತೆ. ಹಂಗಾಗಿ ನಾನು ಅವನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಅವ್ನು ಮಲ್ಕೊಂಡ್ಮೇಲೆ ಕೆಲಸ, ಆದಷ್ಟು ಅವ್ನು ಮಲಗಿದ ಮೇಲೇ ಕೆಲಸ ಮಾಡೋದು. ಹಾಗೆ ಇವಾಗ ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೀನಿ ಆರಾಮಾಗಿ. ಎಷ್ಟು ಕೆಲಸ ಇದೆ ಗೊತ್ತಾ, ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೀನಿ. ಇನ್ನು ಅವನಿಗೆ ಊಟ ಕೊಟ್ಟು ಸ್ನಾನ ಮಾಡಿಸಿ ನಿದ್ದೆ ಮಾಡಿಬಿಡ್ತಾನೆ. ಒಂದು 3 hours ಮಾಡ್ತಾನೆ. ಹಾಗೆ ಚಾಕ್ಲೇಟು ಅವನಿಗೆ ಜಾಸ್ತಿ ಕೊಡಲ್ಲ. ನಾನು ಒಬ್ಬಳೇ ತಿಂತಾಯಿದ್ದೀನಿ ಅಂತ ಅಂದ್ಕೋಬೇಡಿ, ಅವನಿಗೆ ಜಾಸ್ತಿ ಕೊಡಲ್ಲ, ತುಂಬ ತಿಂತಾನೆ. ಹಾಗೆ ಸ್ನಾನ ಮಾಡಿಸೋಣ ಅಂತ ಕರ್ಕೊಬಂದೆ. ಏನಂತ ಗೊತ್ತಿಲ್ಲ, ನನ್ನ ಮಗನಿಗೆ ಸ್ನಾನ ಮಾಡೋದು ಅಂದರೆ ತುಂಬ ಖುಷಿ, ಅಂದರೆ ಖುಷಿ. ಬಚ್ಚಿಲ್ ಮನೆಗೆ ಹೋಗಿ ನಿಲ್ಲಿಸಿದ್ರೆ ಅಷ್ಟು ಖುಷಿ ಅವನಿಗೆ. ಆ ಜಗ್ಗೆಲ್ಲ ತೆಗೆದು ನೋಡಿ, ನೀವೇ ನೋಡ್ತಿದ್ದೀರಲ್ಲ, ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಹಾಡು ಹೇಳ್ಕೊಂಡು. ತುಂಬ ಖುಷಿ. ಅವ್ನು ಮೊದಲಿಂದನೂ ಅಷ್ಟೇ, ಹುಟ್ಟಾಗ್ಲಿಂದನೂ. ಕೆಲವೊಂದು ಮಕ್ಕಳು ಸ್ನಾನ ಅಂದರೆ ತುಂಬ ಅಳ್ತವೆ. ಇವನು ಹುಟ್ಟಾಗ್ಲಿಂದನೂ ಸ್ನಾನ ಅಂದರೆ ಏನಪ್ಪ ಅಳೋದೇ ಇಲ್ಲ. ಆಯಿಲ್ ಮಸಾಜ್ ಮಾಡೋತ್ತಿಗ್ಲೂ ಸ್ನಾನ ಮಾಡೋತ್ತಿಗ್ಲೂ ಅಳೋದೇ ಇಲ್ಲ. ಆ ಥರ ಸ್ನಾನ ಮಾಡಿಸಿದ್ದು ಊಟ ಎಲ್ಲ ಮಾಡಿ ಅವನು ಮಲ್ಕೊಂಡ. ನಾನಿವಾಗ ಊಟ ಮಾಡ್ತಾ ಇದ್ದೀನಿ. ಇನ್ನು ಊಟ ಮಾಡಿ ಆದಮೇಲೆ ಕೆಲಸ ಸ್ಟಾರ್ಟ್ ಮಾಡೋದು. ಹಾಗೆ ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಇವಾಗ ನೆಲ ಒರೆಸ್ತಾ ಇದ್ದೀನಿ. ನೆಲಕ್ಕೆಲ್ಲ ಉಗ್ದು ಇಟ್ಟು ಅದಲ್ಲೇ ಡ್ರೈ ಆಗಿಬಿಟ್ಟಿದೆ, ಹೋಗ್ತಾನೇ ಇಲ್ಲ. ಏನಾದರೂ ಕೊಟ್ಟರೆ ಅದು ಪುರ್ರು ಅಂತ ಹುಗ್ದು ನನ್ನ ಮೈ ಮೇಲೆ ಕೆಳಗೆ ಎಲ್ಲ ಮಾಡ್ತಾನೆ. ಆ ಥರ ಅದು ಹೋಗಂಗೆ ಇಲ್ಲ. ಮತ್ತು ಸೌಂಡು ಆಗಬಾರ್ದು. ಸೌಂಡಾಗಿ ಎಲ್ಲಾದರೂ ಮಧ್ಯದಲ್ಲಿ ಎತ್ತರೆ ಎಲ್ಲ ಅರ್ಧ ಆಗುತ್ತೆ ಕೆಲಸ. ಹಾಗಾಗಿ ಬೇಗ ಮಾಡ್ತಾಯಿದ್ದೀನಿ. ಅವನು ಎದ್ಬಿಡ್ತಾನೋ ಅಂತ ಮಲಗಿಸಿ ಒಂದು 1/2 hour ಎಷ್ಟು ಸೌಂಡ್ ಆದ್ರೂ ಎತ್ತಾಳಲ್ಲ. ಆಮೇಲೆ ಸ್ವಲ್ಪ ಟಫು, ಸ್ವಲ್ಪ ಸೌಂಡ್ ಆದ್ರೂ ಎದ್ಬಿಡ್ತಾನೆ. ಆಮೇಲೆ ಒಂದೊಂದು ಸಲ ಮಲಗ್ತಾನೆ ಇದ್ರೂ, ಒಂದೊಂದು ಸಲ ಮತ್ತೆ ಮಲಗೋದೇ ಇಲ್ಲ. ಆ ಥರ. ಹಾಗಾಗಿ ಬೇಗ ಕೆಲಸ ಮುಗಿಸೋಣ ಅನ್ನೋ ಒಂದು ಇದರಲ್ಲಿ ಮಾಡ್ತಾಯಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ.
ದೇವರೇ ನನ್ನ ಅಡುಗೆ ರೂಮ್ ನೋಡಿ ಏನೂ ಅಂದ್ಕೋಬೇಡಿ, ಯಾಕಂದರೆ ಒಬ್ಬಳೇ ಕೆಲಸ ಮಾಡೋದಲ್ವಾ, ಸ್ವಲ್ಪ ಹಂಗೇ ಇರುತ್ತೆ. ಇಷ್ಟು ಕ್ಲೀನ್ ಮಾಡಿದ್ರೂ ಅದು ಮತ್ತೆ ಮತ್ತೆ ಹಂಗೆ ಆಗುತ್ತೆ. ಯಾಕಂದರೆ 4 ಜನ ಇದ್ರೂ ಮನೆ ಮೇಂಟೈನ್, ಕ್ಲೀನಿಂಗ್, ಅಡುಗೆ, ಪಾಪುನ ನೋಡ್ಕೊಳ್ಳೋದು ಎಲ್ಲ ನಾನೊಬ್ಬಳೇ. ಅಂದರೆ ಮಾಡಲ್ಲ ಅಂತಲ್ಲ, ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಎಲ್ಲ ಒಬ್ಬಳೇ ಮಾಡೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಇಷ್ಟೊಂದು ಗಲೀಜು ಡೈಲಿ ಕ್ಲೀನ್ ಮಾಡ್ತೀನಿ, ಎಲ್ಲ ಫುಲ್ ಕ್ಲೀನ್ ಮಾಡ್ತೀನಿ. ಆದ್ರೂ ಮತ್ತೆ ಇದೇ ಥರ ಆಗುತ್ತೆ. ಮತ್ತು ನಾಳೆ ನೋಡಿದರೆ ಇದೇ ಥರ ಇರುತ್ತೆ. ಎಲ್ಲ ಕೆಲಸನೂ ಆಲ್ಮೋಸ್ಟ್ ಅವನ್ನ ಇಟ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದ್ರಿಂದ ಅವಾಗವಾಗಲೇ ಕ್ಲೀನ್ ಮಾಡೋಕ್ಕೆ, ಅವಾಗವಾಗಲೇ ಪಾತ್ರೆ ಆಗಿದ್ದನ್ನ ತೊಳೆದಿಟ್ಕೊಳ್ಳೋಕ್ಕೆ ಆಗಲ್ಲ. ಹಾಗಾಗಿ ಈ ಥರ ಆಗುತ್ತೆ. ಸ್ವಲ್ಪ ಪಾತ್ರೆ ನಾನು ಬೆಳಗ್ಗೆನೇ ತೊಳೆದಿದ್ದೆ, ಇನ್ನೊಂದು ಸ್ವಲ್ಪ ಪಾತ್ರೆ ಇತ್ತು, ಅದನ್ನ ತೊಳೆದಿಟ್ಟು ಬೇಗ ಅಡುಗೆ ರೂಮು ಕ್ಲೀನ್ ಮಾಡ್ತಾ ಇದ್ದೀನಿ. ಎಲ್ಲ ರೂಮು ಕ್ಲೀನ್ ಆಯಿತು, ಅಡುಗೆ ರೂಮ್ ಒಂದು ಕ್ಲೀನ್ ಮಾಡಬೇಕು. ಆದರೂ ಮಧ್ಯದಲ್ಲಿ ಅವನು ಎದ್ನ ಅಂತ ಹೋಗಿ ನೋಡ್ಕೋಬೇಕಲ್ಲ, ಹಾಗಾಗಿ ಫೈನಲಿ ನಮ್ಮ ಕ್ಲೀನಿಂಗ್ ಎಲ್ಲ ಮುಗೀತು. ಈ ಥರ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತಲ್ಲ, ಕ್ಲೀನಾಗಿರೋ ಮನೆ ನೋಡೋಕ್ಕೆ. ನೋಡಿ, ಕಿಚನ್ ಎಲ್ಲ ಎಷ್ಟು ಕ್ಲೀನ್ ಆಯಿತು. ಇದು ಒಂದು ಸ್ವಲ್ಪ ಹೊತ್ತು, ಇನ್ನು ಅವನು ಎದ್ದರೆ ಎಲ್ಲ ಆ ಕಡೆ ಈ ಕಡೆ ಮಾಡ್ತಾನೆ ಅಷ್ಟೇ. ನೋಡಿ, ಕ್ಲೀನ್ ಆಯ್ತಲ್ಲ, ಎಲ್ಲ ಕ್ಲೀನ್ ಆಯಿತು. ಫೈನಲಿ ಎಲ್ಲ ಕ್ಲೀನ್ ಆಗೋಷ್ಟರಲ್ಲಿ ನನ್ನ ಮಗ ಎದ್ದೊಳ್ಳಿಲ್ಲ. ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.